ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇಸ್ ಅಭಿಷೇಕ್. ಇವತ್ತು ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡೋಣ. ಅದಕ್ಕಿಂತ ಮುಂಚೆ ನೋಡೋಣ ಮಾರ್ಕೆಟ್ ಯಾವ ಥರ ಮೊಮೆಂಟಮ್ ಕೊಟ್ಟಿದೆ ಅಂತ. ಸೊ ಇವತ್ತು ಯಾರು ನಿಫ್ಟಿಲ್ ಟ್ರೇಡ್ ಮಾಡಿರ್ತಾರಲ್ಲ ನೋಡ್ಬೋದು, ಎಕ್ಸಾಕ್ಟ್ಲಿ ಸೇಮ್ ಲೆವೆಲ್ಸ್ ನೋಡಿ. ನಾನು 23,735 ಒಂದು ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ದೆ. ಕರೆಕ್ಟಾಗಿ ನೋಡಿ ಅಲ್ಲಿಂದನೇ ಮಾರ್ಕೆಟ್ ರಿವರ್ಸಲ್ ತಗೊಂಡಿದೆ. ನೋಡಿ ಅಲ್ಲಿಂದಾನೇ ಕರೆಕ್ಟಾಗಿ ಮಾರ್ಕೆಟ್ ಡೌನ್ ಸೈಡ್ ಮೊಮೆಂಟಮ್ ಬಂತು. ನೋಡ್ಬೋದು ನೀವು, ನಮ್ಮ ಫಸ್ಟ್ ಸಪೋರ್ಟ್ ಇಲ್ಲೇ ಮಾರ್ಕೆಟ್ ತುಂಬಾ ಕನ್ಸಾಲಿಡೇಟ್ ಆಗಿಬಿಟ್ಟು ನಮ್ಮ ಸೆಕೆಂಡ್ ಸಪೋರ್ಟ್ ಹತ್ರ ಬಂದಿದೆ. ನೋಡಿ ಇಲ್ಲಿದೆಯಲ್ಲ, ಇದು ತುಂಬಾ ಸ್ಟ್ರಾಂಗೆಸ್ಟ್ ಸಪೋರ್ಟ್. ಇದು 23,481. ನೀವು ನೋಡ್ಬೋದು, ಇದು 31 ಡಿಸೆಂಬರ್ ನೋಡಿ ಮಾರ್ಕೆಟ್ ಲಾಸ್ಟ್ ಇಲ್ಲಿ ತನಕ 31 ಡಿಸೆಂಬರ್ ಕರೆಕ್ಟ್ ಸಪೋರ್ಟ್. ಇಲ್ಲಿ ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಇದೆ ಅಂತ ನಾನು ನೆನ್ನೆ ಎಲ್ಲರಿಗೂ ಪ್ಲಾಟ್ ಮಾಡಿ ಹೇಳಿದ್ದೆ. ಯಾರ್ಯಾರು ನಮ್ಮ ವಿಡಿಯೋ ನೋಡಿಲ್ವೋ ದಯವಿಟ್ಟು ಹೋಗ್ಬಿಟ್ಟು ನೆನ್ನೆ ವಿಡಿಯೋನ ಚೆಕ್ಔಟ್ ಮಾಡಿ. ಆಮೇಲೆ ನಾವು ಡೈಲಿ ಅಪ್ಡೇಟ್ಸ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೊಡ್ತಾ ಇರ್ತೀವಿ. ಸೊ ಇವತ್ತು ಮಾರ್ಕೆಟ್ ಏನಾಯಿತು ಅಂದರೆ, ಇವತ್ತು ಮಾರ್ಕೆಟ್ ಡೈರೆಕ್ಷನ್ಲೆಸ್ ಮಾರ್ಕೆಟ್ ಆಗಿತ್ತು. ಯಾಕಂದ್ರೆ ನೋಡ್ಬೋದು ನೀವು, ಫಸ್ಟ್ ಹಾಫ್ ಫುಲ್ ಡೌನ್ ಸೈಡ್ ಮೊಮೆಂಟಮ್ ಕೊಡ್ತು. ಆಮೇಲೆ ಸೆಕೆಂಡ್ ಹಾಫ್ ನೋಡ್ಬೋದು ನೀವು ಅಪ್ಸೈಡ್ ಮೊಮೆಂಟಮ್ ಕೊಟ್ಟಿದೆ. ಇದು ಡೈರೆಕ್ಷನ್ಲೆಸ್ ಮಾರ್ಕೆಟಲ್ಲಿ ತುಂಬ ಕಷ್ಟ ಆಗುತ್ತೆ ಟ್ರೇಡ್ ಮಾಡೋದು. ಯಾಕಂದರೆ ಮಾರ್ಕೆಟ್ ಇದು ತುಂಬ ಕಮ್ಮಿ ಸಿನಾರಿಯೋಲ್ಲಿ ವರ್ಕ್ ಆಗುತ್ತೆ. ಯಾಕಂದರೆ ಯಾವತ್ತೂ ಅಷ್ಟೇ ಮಾರ್ಕೆಟ್ ಒಂದ್ಸತಿ ಕೆಳಗಡೆ ಬಿದ್ದುಬಿಟ್ಟು ಫುಲ್ಲು ರಿಕವರಿ ಆಗೋದು ತುಂಬ ಕಡಿಮೆ. ಬಟ್ ನೋಡಿ ಇವತ್ತು ಎಕ್ಸಾಕ್ಟ್ಲಿ ಸಪೋರ್ಟ್ ಹತ್ರ ಒಂದು ಪರ್ಫೆಕ್ಟ್ ಹ್ಯಾಮರ್ ಮಾಡಿಬಿಟ್ಟು ನೋಡ್ಬೋದು ನೀವು, ಮಾರ್ಕೆಟ್ 1235 ಒಂದು ಹ್ಯಾಮರ್ ಮಾಡಿ ಕಂಪ್ಲೀಟ್ಲಿ ಮಾರ್ಕೆಟ್ ಮೇಲಕ್ಕೆ ಅಪ್ಸೈಡ್ ಮೊಮೆಂಟಮ್ ಕೊಟ್ಟಿದೆ. ಅರೌಂಡ್ 23,504 ಇಂದ 23,723 ಅಂದರೆ ಅಪ್ರಾಕ್ಸಿಮೇಟ್ಲಿ 200 ಪಾಯಿಂಟ್ಸ್ ಮೊಮೆಂಟಮ್ ಕೊಟ್ಟಿದೆ. ಬರೀ ಅದೂ ಕೂಡ 1.5 ಅವರಲ್ಲಿ ನೋಡ್ಬೋದು. 12:30 ಇಂದ 2:20ವರೆಗೂ ಅಂದರೆ ಅಪ್ರಾಕ್ಸಿಮೇಟ್ಲಿ 2 ಅವರ್ಸ್ ಅಂತಲೇ ಇಟ್ಕೊಬೋದು. ಕರೆಕ್ಟಾಗಿ ಈ ಥರ ಮೊಮೆಂಟಮ್ ಕೊಟ್ಟಿದೆ. ಸೊ ನಾಳೆ ಯಾರೇ ಟ್ರೇಡ್ ಮಾಡ್ತಿರಲ್ಲ, ನಾಳೆ ನಿಫ್ಟಿ 50 ಎಕ್ಸ್ಪೈರಿ ಇದೆ. ತುಂಬ ಹೊತ್ತು ದಯವಿಟ್ಟು ಅಷ್ಟೇ ಯಾರು ಕೂಡ ಓಲ್ಡ್ ಮಾಡೋಕೆ ಹೋಗ್ಬಿಡಿ ಟ್ರೇಡ್ನ. ಬಿಕಾಸ್ ಓಲ್ಡ್ ಮಾಡಿದ್ರೆ ಏನಾಗುತ್ತೆ, ಟಿಟಾ ಡಿ ಕೆಯಿಂದ ನಿಮ್ಮ ಲಾಸ್ ಕೂಡ ಜಾಸ್ತಿ ಆಗುತ್ತೆ. ಇವತ್ತು ಓಲ್ಡ್ ಮಾಡಿದ್ರು ಕೂಡ ಏನು ಅಷ್ಟೊಂದು ಲಾಸ್ ಆಗ್ತಾ ಇರಲ್ಲ. ಬಿಕಾಸ್ ಇವತ್ತು ಡಿ ಕೆ ಅಂತೂ ಆಗೋದು, ಝೀರೋ ಅಂತೂ ಆಗೋದೇ ಇಲ್ಲ. ಓಕೆನಾ, ಡಿ ಕೆ ಇದ್ದೇ ಇರುತ್ತೆ, ಬಟ್ ಝೀರೋ ಅಂತೂ ಆಗೋದೇ ಇಲ್ಲ. ನೋಡಿ ಇವತ್ತು T-1 ಅಂದರೆ ಟ್ರೇಡಿಂಗ್ ಡೇ -1 ನಾಳೆ ಎಕ್ಸ್ಪೈರಿ ಇರೋ ಕಾರಣ ಇವತ್ತು ಯಾರ್ಯಾರು ನಿಫ್ಟಿ 50 ಟ್ರೇಡ್ ಮಾಡಿರ್ತಾರಲ್ಲ ತುಂಬ ಚೆನ್ನಾಗಿ ಅವರು ಕೂಡ ಪ್ರಾಫಿಟ್ ಮಾಡಿರ್ತಾರೆ. ಇಲ್ಲಿ ಯಾರ್ಯಾರು ಪುಟ್ ತೊಗೊಂಡಿರ್ತಾರೋ, ಇಲ್ಲಿ ಯಾರ್ಯಾರು ಕಾಲ್ ತೊಗೊಂಡಿರ್ತಾರೋ ಅವರು ಕೂಡ ಒಳ್ಳೆ ಪ್ರಾಫಿಟ್ ಆಗಿರುತ್ತೆ. ಹೋಗಿ ನೋಡ್ಕೊಳ್ಳಿ, ಅರ್ಧ ಮನಿನೇ ಆಗಲಿ ಇಂದ ಮನಿನೇ ಆಗಲಿ ಮಿನಿಮಮ್ 30 to 50% ರಿಟರ್ನ್ಸ್ ಕೊಟ್ಟಿದೆ ಇವತ್ತು. ಆಮೇಲೆ ನಾಳೆ ಎಕ್ಸ್ಪೈರ್ ಇರೋ ಕಾರಣ ದಯವಿಟ್ಟು ನೋಡ್ಕೊಂಡು ಟ್ರೇಡ್ ಮಾಡಿ. ನೋಡಿ ಎಕ್ಸಾಕ್ಟ್ಲಿ ಇವತ್ತು ನಮ್ಮ ರೆಸಿಸ್ಟೆನ್ಸ್ ಕೂಡ ದಾಟಕ್ಕೆ ಬಿಡಲಿಲ್ಲ ಮಾರ್ಕೆಟು. ಇದೇ ಥರ ಲೆವೆಲ್ಸ್ನ ನೀವು ಕೂಡ ಪ್ಲಾಟ್ ಮಾಡ್ಕೊಳ್ಳಿ, ನಾಳೆ ಟ್ರೇಡ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಆಮೇಲೆ ಸೆನ್ಸೆಕ್ಸ್ ತುಂಬ ಜನ ಮಾಡ್ತಾರೆ. ಸೆನ್ಸೆಕ್ಸು ಕೂಡ ಒಳ್ಳೆ ಮೊಮೆಂಟಮ್ ಕೊಡ್ತು. ನಾನು ನೆನ್ನೆ ಕರೆಕ್ಟಾಗಿ ಹೇಳಿದ್ದೆ, ಮಾರ್ಕೆಟ್ ಏನೋ ಓಪನ್ ಆಯಿತು ಅಂದ್ಕೊಳ್ಳಿ, ಇದು ನಮ್ಮ ಫಸ್ಟ್ ಸಪೋರ್ಟ್ ಆಗಿರುತ್ತೆ, ಇದು ನಮ್ಮ ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ ಅಂತ. ನೋಡಿ ಮಾರ್ಕೆಟ್ ಇವತ್ತು ಅಷ್ಟು ಕರೆಕ್ಟಾಗಿ ಇಲ್ಲಿ ಬಂದು ಇಲ್ಲಿ ನೋಡ್ಬೋದು ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡಿದೆ. ತುಂಬ ಜನಕ್ಕೆ ಚಾರ್ಟ್ ಪ್ಯಾಟರ್ನ್ಸೇ ಗೊತ್ತಿರಲ್ಲ, ತಿಳ್ಕೊಳ್ಳಿ ಪ್ಯಾಟರ್ನ್ಸ್ ಏನು ಅಂತ. ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ನೋಡ್ಬೋದು, ಯಾವಾಗಲೂ ಈ ಥರ ಬರುತ್ತೆ. ಒಂದು ಲೆಫ್ಟ್ ಶೋಲ್ಡರ್ ಮಾಡುತ್ತೆ, ಎಡ್ ಮಾಡುತ್ತೆ, ಮತ್ತು ರೈಟ್ ಶೋಲ್ಡರ್ ಮಾಡುತ್ತೆ, ಮತ್ತೆ ಮೇಲಕ್ಕೆ ಹೋಗುತ್ತೆ. ಇವತ್ತು ನೋಡಿ ನೀವು ಇಲ್ಲಿ ಎಕ್ಸಾಕ್ಟ್ಲಿ ಅದೇ ಥರ ಮಾಡಿದೆ. ತುಂಬ ಜನಕ್ಕೆ ಪಾಪ ಪ್ಯಾಟರ್ನ್ಸೇ ಗೊತ್ತಿರಲ್ಲ. ಪ್ಯಾಟರ್ನ್ಸ್ ಗೊತ್ತಿರೋ ಟ್ರೇಡಿಂಗ್ ಮಾಡ್ತೀರಾ ಹೇಳಿ ನೀವು? ಇಲ್ಲಿ ನೋಡಿ ನೀವು ಲೆಫ್ಟ್ ಶೋಲ್ಡರ್ ಇದೆ, ಇಲ್ಲಿ ನೋಡಿ ಎಡ್ ಇದೆ, ಇಲ್ಲಿ ನೋಡಿ ರೈಟ್ ಶೋಲ್ಡರ್ ಇದೆ. ಇದು ಬಂದಾದ್ಮೇಲೆ ಮಾರ್ಕೆಟ್ ಎಲ್ಲಿಂದ ಬಂದಿದೆಯೋ ಅಲ್ಲಿ ತನಕ ಹೋಗುತ್ತೆ. ನೋಡಿ ಎಕ್ಸಾಕ್ಟ್ಲಿ ಇವತ್ತು ಕೂಡ ನಮಗೆ ಲೆಫ್ಟ್ ಶೋಲ್ಡರ್ ಮಾಡ್ತು, ಎಡ್ ಮಾಡ್ತು, ಆಮೇಲೆ ರೈಟ್ ಶೋಲ್ಡರ್ ಮಾಡ್ತು, ಮೇಲಕ್ಕೆ ಹೋಯ್ತು. ಮಾರ್ಕೆಟ್ ಎಲ್ಲಿಂದ ಕೆಳಗಡೆ ಬಂದಿರುತ್ತಲ್ಲ ಅಲ್ಲಿವರೆಗೂ ಮೇಲಕ್ಕೆ ಹೋಗುತ್ತೆ. ಆಮೇಲೆ ಪ್ಯಾಟ್ರನ್ಸ್ ನೋಡ್ಕೊಂಡು ಕೂಡ ನೀವು ಟ್ರೇಡ್ ಮಾಡ್ಬೋದು. ಇವತ್ತು ನಿಫ್ಟಿ 50 ಕೂಡ ಒಳ್ಳೆ ಮೊಮೆಂಟಮ್ ಕೊಡ್ತು. ಬಟ್ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ನಮ್ಗೆ ಇದಾಗಿದ್ದು ಸಪೋರ್ಟು. ಬಟ್ ಮಾರ್ಕೆಟ್ ಇಲ್ಲೇನೆ ಒಂದು ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡಿಕೊಂಡು ಮಾರ್ಕೆಟ್ ಮೇಲ್ಗಡೆಗೆ ಇವತ್ತು ರಿಕವರಿ ಕೊಟ್ಟಿದೆ. ಇವತ್ತು ಯಾರ್ಯಾರೆಲ್ಲ ಸೆನ್ಸೆಕ್ಸೇ ಆಗಲಿ ನಿಫ್ಟಿ 50 ಆಗಲಿ ಟ್ರೇಡ್ ಮಾಡಿರ್ತಾರಲ್ಲ ತುಂಬ ಚೆನ್ನಾಗಿ ಪ್ರಾಫಿಟ್ನ ಬುಕ್ ಮಾಡಿರ್ತಾರೆ. ನೀವು ಕೂಡ ಇದೇ ಥರ ಲೆವೆಲ್ಸ್ನ ಪ್ಲಾಟ್ ಮಾಡಿಕೊಂಡು ಆರಾಮಾಗಿ ಪ್ರಾಫಿಟ್ಸ್ನ ಬುಕ್ ಮಾಡ್ಕೊಬೋದು. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನಮಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಡೈಲಿ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡ್ತಾನೆ ಇರ್ತೀವಿ. ಸೊ ನಾವು 1 ಡೇ ಬಿಫೋರ್ ಹಾಕೋದ್ರಿಂದ ನಿಮ್ಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ನೀವು ಕೂಡ ಈಸಿಯಾಗಿ ಇದೇ ಲೆವೆಲ್ಸ್ನ ಪ್ಲಾಟ್ ಮಾಡಿಕೊಂಡು ನೀವು ಕೂಡ ಟ್ರೇಡ್ ಮಾಡ್ಬೋದು. ಈ ಥರ ಲೆವೆಲ್ಸ್ ನಾನು ಇವತ್ತೇ ಪ್ಲಾಟ್ ಮಾಡಿರ್ತೀವಿ. ನೀವು ನಾಳೆ ಬೆಳಗ್ಗೆ ಹೊಸ ಲೆವೆಲ್ಸ್ ಏನು ಪ್ಲಾಟ್ ಮಾಡೋದು ಬೇಕಾಗಿಲ್ಲ. ಅನ್ಲೆಸ್ ಗ್ಯಾಪ್ ಅಪ್, ಕಂಪ್ಲೀಟ್ ಗ್ಯಾಪ್ ಅಪ್ ಇಲ್ಲ ಅಂದರೆ ತುಂಬ ಗ್ಯಾಪ್ ಡೌನ್ ಆಗುತ್ತಲ್ಲ, ಅವಾಗ ಮಾತ್ರ ನಿಮಗೆ ಇನ್ನೂ ಹೊಸ ಲೆವೆಲ್ಸ್ ಪ್ಲಾಟ್ ಮಾಡಬೇಕಾಗುತ್ತೆ. ಬಟ್ ಈ ಲೆವೆಲ್ಸ್ ಕರೆಕ್ಟಾಗಿದೆ. ನಾನು ಬರೀ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಮಾತ್ರನೇ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ತುಂಬ ಜನ ಇದರಲ್ಲೇ ಮಾಡ್ತಾ ಇದ್ದಾರೆ. ಮಂತ್ಲಿ ಎಕ್ಸ್ಪೈರಿ ಮುಂಚೆ ತುಂಬ ಚೆನ್ನಾಗಿತ್ತು. ಫಿನ್ ನಿಫ್ಟಿ ಇಸ್ ಮೈ ಫೇವ್ರೇಟ್. ಫಿನ್ ನಿಫ್ಟಿ, ಬ್ಯಾಂಕ್ ಎಕ್ಸ್, ಮಿಡ್ ಕ್ಯಾಪ್ ಎಲ್ಲ ಇರ್ತಾ ಇತ್ತು. ಸೊ ಡೈಲಿ ಒಂದೊಂದು ಟ್ರೇಡ್ ಮಾಡೋರು. ಇವಾಗ ಆಪರ್ಚುನಿಟೀಸ್ ಕಮ್ಮಿ ಆಗಿಬಿಟ್ಟಿದೆ. ಆಮೇಲೆ ಲಾಟ್ ಸೈಜು ಕೂಡ ಜಾಸ್ತಿ ಆಗಿದೆ ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿಲಿ. ಸೊ ನಾವೆಲ್ಲ ಫಾರೆಕ್ಸಲ್ಲಿ ಕೂಡ ಟ್ರೇಡ್ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾರಿಗೆ ಆಗಲಿ ಡೌಟ್ ಇದ್ದರೆ ಫಾರೆಕ್ಸ್ ಅಸೆಸ್ ಬಗ್ಗೆ ನಮಗೆ ಎನ್ಕ್ವೈರ್ ಮಾಡಿ, ನಮಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ನಮಗೆ DM ಮಾಡಿ. ಫಾರೆಕ್ಸ್ ಕ್ಲಾಸಸ್ಸು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫಾರೆಕ್ಸಲ್ಲಿ ಮ್ಯಾನಿಪುಲೇಟಿವ್ ಕೂಡ ತುಂಬ ಕಡಿಮೆ ಇರುತ್ತೆ. ನಮ್ಮ ಆಪ್ಷನ್ಸಲ್ಲಿ ಆದ್ರೂ ಇದು ಬಂದ್ಬಿಟ್ಟು ಟಿಟಾ ಡಿ ಕೆ ತುಂಬ ಜಾಸ್ತಿ ಇರುತ್ತೆ, ಟೈಮ್ ಡಿ ಕೆ.
ಬಟ್ ನಿಮಗೆ ಒಂದು ಅಡ್ವಾಂಟೇಜ್ ಏನಂದರೆ ಕ್ರಿಪ್ಟೋ ಮತ್ತು ಫಾರೆಕ್ಸಲ್ಲಿ ಡಿ ಕೆ ಅನ್ನೋ ಕಾನ್ಸೆಪ್ಟೇ ಇರಲ್ಲ. ಆಮೇಲೆ ನಿಮಗೆ ಅಲ್ಲಿ ಲೆವರೇಜ್ ಕೂಡ ಕೊಡ್ತಾರೆ. ಸೊ ನಿಮ್ಮ ಹತ್ರ 10,000 ಇದ್ದರೆ ನೀವು ಆರಾಮಾಗಿ ಇಂಟು 2000 ಕೂಡ ಮಾಡ್ಬೋದು, ಲೆವರೇಜ್ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ ಅಷ್ಟೊಂದು ಯಾರು ಕೂಡ ಯಾರು ಮಾಡೋಕ್ಕೆ ಹೋಗಲ್ಲ, ನಾನು ಸಜೆಸ್ಟ್ ಮಾಡಲ್ಲ. ಬಟ್ ನಿಮ್ಗೆ ಡಿಸೆಂಟ್ ಪ್ರಾಫಿಟ್, ನಿಮ್ಮ ಹತ್ರ ಒಂದು 5,000 ಇದೆ ಅಂದ್ಕೊಳ್ಳಿ, ನೀವು ಕರೆಕ್ಟಾಗಿರೋ ಟ್ರೇಡ್ ಹಿಡಿದ್ರೆ ನೀವು ಆರಾಮಾಗಿ 5,000 to 6,000 ರೂಪಾಯಿ 100% ಮೇಲ್ ಪ್ರಾಫಿಟ್ಸ್ನ ನೀವು ಕೂಡ ಬುಕ್ ಮಾಡ್ಕೊಬೋದು. ಸೊ ಕ್ರಿಪ್ಟೋ ಕ್ಲಾಸಸ್ಗೆ ಯಾರೇ ಜಾಯ್ನ್ ಆಗಬೇಕಂತಿದ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನಾವು ಟ್ರೇಡಿಂಗ್ ರಿಲೇಟೆಡ್ ಕಂಟೆಂಟ್ ಹಾಕ್ತಾನೆ ಇರ್ತೀವಿ. ಆಮೇಲೆ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ನಾಳೆ ಪೇಪರ್ ಟ್ರೇಡಿಂಗ್ ಕಾಂಪಿಟೇಷನ್ ಬೇರೆ ಇಟ್ಟಿದ್ದೀವಿ. ನಮ್ಮ ಸ್ಟೂಡೆಂಟ್ಸ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ನೀವು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡೋರಿಗೆ 5,000 rupees ನಾವು ಕ್ಯಾಶ್ನ ಕೊಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.